7ನೇ ತಾರೀಕಿಗೆ ರವಿವಾರ ದಿವಸ ಬೃಹತ್ ರಕ್ತದಾನ ಶಿಬಿರ ಇದೆ ಹಾಗೂ ಅನಾರೋಗ್ಯ ಇದ್ದವರಿಗೆ ಫ್ರೀ ಹೆಲ್ತ್ ಚೆಕಪ್ ಕ್ಯಾಂಪ್ ಇದೆ. ಆ ಹೆಲ್ತ್ ಚೆಕಪ್ ಕ್ಯಾಂಪ್ನಲ್ಲಿ ಯಾರಿಗಾರ ಔಷಧ ಅವಶ್ಯಕತೆ ಇದ್ರೆ ಡಾಕ್ಟರ್ಸ್ ಪ್ರಿಸ್ಕ್ರೈಬ್ ಮಾಡಿದ್ರೆ ಅದು ಉಚಿತ ಔಷಧವನ್ನು ಕೊಡ್ತಾ ಇದ್ದೇವೆ. ಮತ್ತು 1500ನೇ ಈದ್ ಮಿಲಾದ್ ನಬಿ ಇರೋದ್ರಿಂದ ಸುಮಾರು 1500 ಜನರು ರಕ್ತದಾನ ಕೊಡಲಿಕ್ಕೆ ತಯಾರಿದ್ದಾರೆ. 1500 ಜನರು ರಕ್ತದಾನ ಕೊಟ್ಟು ಇದು ಅಂಜುಮನ್ ಸಂಸ್ಥೆ ಆಗಿರಲಿ ಮತ್ತು ಈ ಭಾಗದಲ್ಲಿ ಒಂದು ಇತಿಹಾಸವನ್ನು ನಿರ್ಮಿಸಬೇಕಂತೂ ಎಲ್ಲ ಒಂದು ಸಾರ್ವಜನಿಕ ಕೆಲಸಗಳ ಒಂದು ಇತಿಹಾಸ ನಿರ್ಮಿಸಬೇಕಂತೂ ಎಲ್ಲ ಅಂಜುಮನ್ ಸಂಸ್ಥೆಯನ್ನು ನಿರ್ಧರಿಸಿದೆ. ನಮ್ಮಲ್ಲಿ ಅಂಜುಮನ್ ಡಿಜೆ ಇವತ್ತಿಲ್ಲ, ಯಾವಾಗೂ ಇದ್ರು ನಮ್ಮ ಲೆಟರ್ ಒಳಗೆ ಡಿಜೆ ಇಲ್ಲ ಅಂತ ಹೇಳಿರ್ತೀವಿ. ಅದು ಯಾರ್ಯಾರು ಪರ್ಮಿಷನ್ ಕೊಡ್ತಾರೋ ಅವ್ರವ್ರ ಕಾರಣ ಅಂತ ಹೇಳಿರ್ತೀವಿ. ಅದು ಏನಾದ್ರು ನಡೆದ್ರೆ ಅದು ಪೊಲೀಸ್ ಡಿಪಾರ್ಟ್ಮೆಂಟು ಪೊಲೀಸ್ ಇಲಾಖೆ ಕಾರಣ. ನಮ್ದು ಅಂಜುಮನೆಗೆ ಅದಕ್ಕೂ ಡಿಜೆಗೆ ಸಂಬಂಧ ಇಲ್ಲ. ಎಲ್ಲರಿಗೂ ನಮಸ್ಕಾರ. ಆತ್ಮೀಯರೇ, ಅಂಜುಮನ್ ಇಸ್ಲಾಂ ಧಾರವಾಡ ಅದರ ಪ್ರಯುಕ್ತ ಅದರ ಅಡಿಯಲ್ಲಿ 1500ನೇ ವಾರ್ಷಿಕ ನಾವು ಜಶ್ನೆ ಈದ್ ಮಿಲಾದ್ ನಬಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಆಚರಣೆಯನ್ನು ಈ ವರ್ಷ ವಿಜೃಂಭಣೆಯನ್ನು ಮಾಡ್ತಾ ಇದ್ದೀವಿ. ಅದರ ಪೈಕಿ ಹಲವಾರು ಕಾರ್ಯಕ್ರಮಗಳನ್ನು ಈಗಾಗಲೇ ನಾವು ಹಮ್ಮಿಕೊಂಡಿದ್ದೀವಿ. ಅದರಲ್ಲಿ ಒಂದು ವಿಶೇಷವಾದ ಕಾರ್ಯಕ್ರಮ ದಿನಾಂಕ 7 ಸೆಪ್ಟೆಂಬರ್ ರವಿವಾರದಂದು ಮುಂಜಾನೆ 8 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ನಮ್ಮಲ್ಲಿ ಒಂದು ಮೆಗಾ ಬ್ಲಡ್ ಡೊನೇಷನ್ ಕ್ಯಾಂಪ್, ಮೆಗಾ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ. ಅದರಲ್ಲಿ ಕನಿಷ್ಠ 1500 ಬ್ಲಡ್ ಯೂನಿಟ್ಗಳನ್ನು ನಾವು ಜನರಿಂದ ಸ್ವೀಕಾರ ಮಾಡಬೇಕೆಂದು ವಿಚಾರವನ್ನು ಮಾಡಿದ್ದೀವಿ. ಈ ಒಂದು ರಕ್ತದಾನ ಶಿಬಿರದಲ್ಲಿ ರಕ್ತ ಪಡೆಯಲು ಬರುವಂತಹ ಸಂಸ್ಥೆಗಳು ಜಿಲ್ಲಾ ಆಸ್ಪತ್ರೆ ಧಾರವಾಡ, ಕಿಮ್ಸ್ ಹುಬ್ಬಳ್ಳಿ, ಕ್ಯಾನ್ಸರ್ ನವನಗರ ಆಸ್ಪತ್ರೆ, ಅದೇ ರೀತಿ ನಮ್ಮ ಜರ್ಮನ್ ಆಸ್ಪತ್ರೆ ಸಿಬ್ಬಂದಿಗಳು ಬಂದು ರಕ್ತ ಪಡೆಯುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ನಾವು ಉಚಿತವಾಗಿ ಆರೋಗ್ಯ ತಪಾಸಣಾ ಶಿಬಿರನ್ನು ಸಹ ಹಮ್ಮಿಕೊಂಡಿದ್ದೀವಿ. ಅದರಲ್ಲಿ ಧಾರವಾಡ ಶಹರದ ನುರಿತ ವೈದ್ಯರಾದಂತಹ ಫಿಸಿಷಿಯನ್, ಸರ್ಜನ್, ಡೆಂಟಲ್, ಕಣ್ಣಿನ ತಪಾಸಣೆ ಹಾಗೂ ಹೆಣ್ಣು ಮಕ್ಕಳಿಗೆ ಇರುವಂತಹ ವಿವಿಧ ರೀತಿಯ ರೋಗಗಳ ಬಗ್ಗೆ ನಿವಾರಣೆ, ಆನಂತರ ಆಯುಷ್ ಇಲಾಖೆ ಹಲವಾರು ಡಾಕ್ಟರ್ಸ್ಗಳನ್ನು ಬರ್ತಾ ಇದ್ದಾರೆ. ಅಲ್ಲಿ ನಮ್ಮ ಕ್ಯಾನ್ಸರ್ ಆಸ್ಪತ್ರೆ ಡಾಕ್ಟರ್ ಹಳ್ಳಿಕೆರೆ ಡಾಕ್ಟರು ಸಹ ಬರ್ತಾ ಇದ್ದಾರೆ. ಇದರಲ್ಲಿ ಸರ್ವಧರ್ಮೀಯರಿಗೂ ಆಧಾರದ ಸ್ವಾಗತ, ಇದರದ ಸದುಪಯೋಗವನ್ನು ಪಡೆದುಕೊಳ್ಳಬೇಕಂತ ವಿನಂತಿ ಮಾಡ್ಕೋತಾ ಇದ್ದೇನೆ. ಅದರಲ್ಲಿ ವಿಶೇಷವಾಗಿ ಬಂದಂತಹ ಎಲ್ಲ ಜನರಿಗೆ ಔಷಧೋಪಚಾರವನ್ನು ಫ್ರೀಯಾಗಿ ನೀಡ್ತಾ ಇದ್ದೀವಿ. ನ್ಯೂಟ್ರಿಷಿಯಸ್ ಫುಡ್ಡನ್ನು ಸಹ ಉಚಿತವಾಗಿ ನೀಡ್ತಾ ಇದ್ದೀವಿ. ಅದರ ಜೊತೆಲಿ ಬಂದಂತಹ ಎಲ್ಲರಿಗೂ ಊಟದ ವ್ಯವಸ್ಥೆಯನ್ನು ನಮ್ಮ ಕರ್ನಾಟಕ ರಾಜ್ಯದ ವಕ್ಫ್ ಹಾಗೂ ವಸ್ತಿ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಸಚಿವರಾದಂಥ ಸನ್ಮಾನ್ಯ ಶ್ರೀ BZ ಜಮೀರ್ ಅಹಮದ್ ಸಾಹೇಬ್ ಅವರು ನೆರವು ನೀಡ್ತಾ ಇದ್ದಾರೆ. ಅವ್ರಿಗೆ ನಾವು ನಮ್ಮ ಅಂಜುಮನ್ ಇಸ್ಲಾಂ ಸಂಸ್ಥೆ ಪರವಾಗಿ ಹಾಗೂ ಧಾರವಾಡದ ಎಲ್ಲ ಜನರ ಪರವಾಗಿ ಅಭಿನಂದನೆ ಸಲ್ಲಿಸುತ್ತಾ ಎಲ್ಲರಲ್ಲೂ ಮನವಿ ಮಾಡಿಕೊಳ್ಳೋದು ಅಂತಂದರೆ ಸರ್ವಧರ್ಮೀಯರು ಈ ರಕ್ತದಾನ ಶಿಬಿರ ಹಾಗೂ ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಭಾಗವಹಿಸಿ ಈ ಶಿಬಿರನ್ನು ಯಶಸ್ವಿಗೊಳಿಸಬೇಕೆಂದೇಳಿ ವಿನಂತಿ ಮಾಡ್ಕೊತಾರೆ. ಈಗಾಗಲೇ ನಮ್ಮ ಅಧ್ಯಕ್ಷರು ಅದರ ಬಗ್ಗೆ ಹೇಳಿಬಿಟ್ಟಿದ್ದಾರೆ. ಜುಲೂಸ್ನಲ್ಲಿ ಯಾವುದೇ ರೀತಿಯ ಡಿಜೆ ತೊಗೊಂಡು ಹಾಜರಾಗಬಾರ್ದು ಅಂಥೇಳಿ ಮಾನ್ಯ ಆಯುಕ್ತರು, ಪೊಲೀಸ್ ಇಲಾಖೆಯವ್ರಿಗೂ ನಾವು ಪತ್ರವನ್ನು ನೀಡಿದ್ದೀವಿ.